ನಮಸ್ಕಾರ ಮಕ್ಕಳೇ, ಎಲ್ಲ ಹೇಗಿದ್ದೀರಾ? ಮಕ್ಕಳೇ, ಇವತ್ತು ಪಂಚತಂತ್ರ ಕಥೆಯ ಮತ್ತೊಂದು ಕಥೆಯ ಜೊತೆಗೆ ಬಂದಿದ್ದೇನೆ. ಕಥೆಯ ಹೆಸರು ಬ್ರಾಹ್ಮಣ ಮತ್ತು ಮುಂಗುಸಿ. ಏನು ಇದು ಕಥೆ ಅಂತ ತಿಳ್ಕೊಂಬರೋಣ. ಒಂದು ಹಳ್ಳಿ ಇರುತ್ತೆ. ಆ ಹಳ್ಳಿಲಿ ಒಬ್ಬ ಸರಳ ಸ್ವಭಾವದ ಅಂದರೆ ಸಿಂಪಲ್ ಪರ್ಸನ್, ಒಬ್ಬ ಬ್ರಾಹ್ಮಣ ವಾಸ ಮಾಡ್ತಿರ್ತಾನೆ. ಅವನು ದಿನಾಲೂ ಭಿಕ್ಷೆಯನ್ನು ಬೇಡಿ ಜೀವನ ನಡೆಸ್ತಿರ್ತಾನೆ. ಒಂದು ದಿನ ಅವನು ತಾನು ಇದ್ದ ಹಳ್ಳಿಯಿಂದ ದೂರದಲ್ಲಿರುವ ಒಂದು ಊರಿಗೆ ಹೋಗಬೇಕಾಗತ್ತೆ. ಅವನು ಒಬ್ಬನೇ ಹೋಗೋಕ್ಕೆ ಅವನಿಗೆ ಬೇಸರ ಅನಿಸುತ್ತೆ. ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ಅವನಿಗೆ ಒಂದು ಸಣ್ಣದಾದ ಮುಂಗುಸಿ ಕಾಣುತ್ತೆ. ಆವಾಗ ಆ ಬ್ರಾಹ್ಮಣ ಈ ಮುಂಗುಸಿಯನ್ನು ನನ್ನ ಜೊತೆಗೆ ತೆಗೆದುಕೊಂಡು ಹೋಗೋಣ, ನನಗೆ ಒಂಟಿತನ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡು ಒಂದು ಚೀಲದೊಳಗಡೆ ಆ ಮುಂಗುಸಿನ ತೆಕ್ಕೊಂಡು ಹೊರಡ್ತಾನೆ. ಮಧ್ಯ ಹೋಗ್ಬೇಕಾದ್ರೆ ಒಂದು ಮರದ ಕೆಳಗಡೆ ಅವನು ವಿಶ್ರಾಂತಿ ಪಡೀತಿರ್ತಾನೆ. ವಿಶ್ರಾಂತಿ ಪಡೀತಾ ಮಲಗಿರುವಾಗ ಅವನಿಗೆ ಗಾಢವಾದ ನಿದ್ರೆ ಬಂದ್ಬಿಡುತ್ತೆ. ಅವನು ನಿದ್ದೆ ಮಾಡಬೇಕಾದ್ರೆ ಒಂದು ವಿಷಕಾರಿ ಹಾವು ಬಂದು ಆ ಚೀಲದೊಳಗಡೆ ಸೇರ್ಕೊಳ್ಳೋಕ್ಕೆ ಪ್ರಯತ್ನ ಪಡುತ್ತೆ. ಆವಾಗ ಆ ಚೀಲದೊಳಗಡೆ ಇದ್ದಂಥ ಮುಂಗುಸಿ ತನ್ನ ಬಲವಾದ ಹಲ್ಲುಗಳಿಂದ ಆ ಹಾವನ್ನು ಹಿಡಿದು ಕಚ್ಚಿ ಕೊಂದು ಹಾಕ್ಬಿಡುತ್ತೆ. ಸ್ವಲ್ಪ ಸಮಯ ಆದಮೇಲೆ ಆ ಬ್ರಾಹ್ಮಣನಿಗೆ ಎಚ್ಚರ ಆಗುತ್ತೆ. ಅವನು ಆ ಚೀಲವನ್ನು ತೆರೆದು ನೋಡಿದ್ರೆ ಅಲ್ಲಿ ಸತ್ತು ಬಿದ್ದಿರುವಂಥ ಹಾವು ಇರುತ್ತೆ. ಅದನ್ನು ಕಂಡು ಅವನಿಗೆ ಆಶ್ಚರ್ಯ ಆಗುತ್ತೆ. ಏನಿದು ಅಂತ. ಅದೇ ಪಕ್ಕದಲ್ಲಿ ಆ ಚೀಲದೊಳಗಡೆ ಆ ಮುಂಗುಸಿಯು ಇರುತ್ತೆ. ಆವಾಗ ಅವನಿಗೆ ಬಹಳ ಒಂದು ಕೃತಜ್ಞತಾ ಭಾವ ಸಿಗುತ್ತೆ, ಗ್ರ್ಯಾಟಿಟ್ಯೂಡ್. ಈ ಒಂದು ಸಣ್ಣ ಮುಂಗುಸಿಯು ಈ ಒಂದು ಬಲಿಷ್ಠವಾದ ವಿಷಸರ್ಪವನ್ನು ನನಗೋಸ್ಕರ ಕೊಂದು ಹಾಕಿ ನನಗೆ ಬಹಳ ಉಪಕಾರ ಮಾಡಿದೆ ಅಂತ ಅದನ್ನು ಮನಸಾರೆ ವಂದಿಸ್ತಾನೆ. ಮಕ್ಕಳೇ, ಈ ಕಥೆಯ ನೀತಿ ಏನು ಅಂದರೆ, ಸಣ್ಣವರು ಅಂತ ಯಾವತ್ತೂ ತಿರಸ್ಕರಿಸಬಾರ್ದು ಮಕ್ಕಳೇ. ಅಂದರೆ ಇವರೇನು ಚಿಕ್ಕವರು, ಇವರೇನು ದೊಡ್ಡ ಮನುಷ್ಯರಲ್ಲ ಅಂತ ಯಾರನ್ನೂ ತಿರಸ್ಕರಿಸಬಾರದು. ಅವರು ಎಷ್ಟೇ ಚಿಕ್ಕವರಾಗಿದ್ದರೂ ಕೂಡ ನಮಗೆ ಕೆಲವೊಂದು ಸಂಕಷ್ಟದ ಸಮಯದಲ್ಲಿ ಅವರು ದೊಡ್ಡದಾದ ಸಹಾಯನ ಮಾಡುವಂಥ ಬಲಿಷ್ಠರಾಗಿರ್ತಾರೆ ಮಕ್ಕಳೇ. ಅದರಿಂದ ಯಾರನ್ನೂ ಸಣ್ಣವರು, ಚಿಕ್ಕವರು, ಇವರು ದೊಡ್ಡವರು ಅಂತ ದೊಡ್ಡವ್ರಿಗೆ ನೀವು ಗೌರವವನ್ನು, ಸಣ್ಣವ್ರಿಗೆ ತಿರಸ್ಕಾರವನ್ನು ಮಾಡುವುದು ಸರಿಯಲ್ಲ ಮಕ್ಕಳೇ. ಎಲ್ಲರನ್ನೂ ಒಂದೇ ಒಂದು ಸಮಾನತೆಯಿಂದ ನೀವು ನೋಡಬೇಕು ಮಕ್ಕಳೇ. ಏಕೆಂದರೆ ಸಣ್ಣವರೇ ಆಗಲಿ ಚಿಕ್ಕವರೇ ಆಗಲಿ ನಮ್ಮ ಬೇಕಾದ ಕಷ್ಟದ ಸಂಕಷ್ಟದ ಸಮಯದಲ್ಲಿ ಅವರು ನಮಗೆ ಒಳ್ಳೆಯ ಸಹಾಯವನ್ನೇ ಮಾಡ್ತಾರೆ ಮಕ್ಕಳೇ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ.